ಅಬ್ಬಾ ಗಾಯ್ಸ್, ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಈ ಕಡೆ ಪೀಣ್ಯ ಹತ್ರ. ಇವತ್ತಿನ ವ್ಲಾಗ್ ಟ್ರಾಫಿಕ್ಕಿಂದನೇ ಸ್ಟಾರ್ಟ್ ಮಾಡೋದಾಯ್ತು. ಎಷ್ಟು ಹೊತ್ತು ಗುರು, 10 ನಿಮಿಷದ ಮೇಲೆ ಆಯ್ತು ಇಲ್ಲಿ ನಿಂತ್ಕೊಂಡು ಸಿಗ್ನಲಲ್ಲ, ಇನ್ನೂ ಬಿಡಲೇ ಇಲ್ಲ. ಗುಡ್ ಮಾರ್ನಿಂಗ್ ಎಲ್ರಿಗೂ, ಹಾಯಲು ನಮಸ್ಕಾರ, ಮತ್ತೊಮ್ಮೆ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಎಲ್ಲಿಗಂದಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತಲ್ಲ, ಹೈಲೈಟ್ಸು ತಮ್ಮನೆಲ್ಲ ಕಂಡಿರ್ತೀರಿ. ಎಸ್, ಸೊ ಈ ಜಾಗದ ಹೆಸರು ಟಿಬೇಟಿಯನ್ ಮೊನಾಸ್ಟ್ರಿ ಅಂತೇಳಿ, ಅಂದರೆ ಬೇಸಿಕಲಿ ಟಿಬೇಟಿಯನರು ವಾಸವಿರುವಂತಹ ಒಂದು ಜಾಗ ಇದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಇದಿರೋದು ಕೊಳ್ಳೇಗಾಲದಲ್ಲಿ, ಅಂದರೆ ಬೆಂಗಳೂರಿಂದ 200 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಆಗುತ್ತೆ. ತುಂಬ ಯುನೀಕ್ ಆದಂತಹ ಬುದ್ಧನ ದೇವಸ್ಥಾನ ಕೂಡ ನೋಡ್ಬೋದು ನಾವಿಲ್ಲಿ. ಆಲ್ರೆಡಿ ನಾನು ಇದೇ ಥರ ಟಿಬೇಟಿಯನ್ ಟೆಂಪಲ್ ಒಂದಿದೆ ಕುಶಾಲನಗರದಲ್ಲಿ, ಗೋಲ್ಡನ್ ಟೆಂಪಲ್ ಅಂತ, ಅಲ್ಲಿಗೆ ಹೋಗಿದ್ದೀನಿ ಆ್ಯಕ್ಸಸ್ಸಲ್ಲಿ ಸುಮಾರು ಒಂದು 3-4 ವರ್ಷದ ಹಿಂದೆ. ಅದು ಬಿಟ್ಟರೆ ಇದೇ ಸೆಕೆಂಡ್ ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ ಅಂತ ದೇವಸ್ಥಾನ, ಯುನೀಕಾಗಿ ಮಾಡಿದ್ದಾರೆ. ಗಾಯ್ಸ್ ನೋಡಿ, ಫುಲ್ ಬ್ಲಾಸಮ್ ಸೀಸನ್, ಸಖತ್ತಾಗಿದೆ ಮಾತ್ರ ಫೋಟೋಶೂಟ್ಗೆ. ಬಟ್ ಎಂತ ಮಾಡೋದು, ಈ ಬಿಸಿಲೂರಾಗೆಲ್ಲ ನಿಲ್ಲಿಸ್ಕೊಂಡು ಫೋಟೋ ತೆಗೋದಂದರೆ ಬೇಗರೆಲ್ಲ ಕಿತ್ಕೊಬೋದತ್ತು. ಇದು ಔಟರ್ ರಿಂಗ್ ರೋಡಲ್ಲಿ ಎಷ್ಟು ಸಖತ್ತಾಗಿದೆ ನೋಡಿ, ಎರಡೂ ಕಡೆ, ಆ ಕಡೆ ಈ ಕಡೆ. ಸಾಯಂಕಾಲ ಇರಿಸೋದು ನಿಲ್ಲಿಸಿ ಒಂದು ಫೋಟೋ ತೆಗಿತಿದ್ದೆ ನಾನು. ಸೊ ಇಲ್ಲೇ ನಾವು ಲೆಫ್ಟ್ ತಗೊಂಡು ಸೀದಾ ನಾಯಂಡಹಳ್ಳಿ ಫ್ಲೈಓವರಿಗೆ ಹೋಯ್ಕತ್ತ, ಮೈಸೂರು ರೋಡು. ಅಲ್ಲಿಂದ ಹೋಗಿ ಆರ್ ಆರ್ ನಗರ ರಾಜರಾಜೇಶ್ವರಿ ದೇವಸ್ಥಾನ ಆರ್ಚಲ್ಲಿ ಒಳಗೆ ಹೋಗ್ಬಿಟ್ಟು ಆಮೇಲೆ ಸೀದಾ ಅಲ್ಲಿಂದ ಕನಕಪುರ ರೋಡಿಗೆ ಕನೆಕ್ಟ್ ಆಗುತ್ತದು. ಗಾಯ್ಸ್ ನೋಡಿ, ಎಂಥ ರಿಮೋಟ್ ಲೊಕೇಶನಿಗೆ ಕರ್ಕೊಬಂದು ಗೂಗಲ್ ಮ್ಯಾಪು. ಬಟ್ ಇದು ಶಾರ್ಟ್ಕಟ್ ಆ್ಯಕ್ಚುಲಿ ಕನಕಪುರ ರೋಡಿಗೆ ಕನೆಕ್ಟ್ ಆಗೋಗೆ. ಇಲ್ಲಾಂದರೆ ಸುಮ್ಮನೆ ಸುತ್ತ ಹಾಕೊಂಡೆಲ್ಲ ಹೋಗಿ ಬರ್ಕತ್ತು. ಬಟ್ ರೋಡ್ ನೋಡಿಲ್ಲ ಲೈಕ್ ಇತ್ತು, ಸ್ವಲ್ಪ ಒಳ ರೋಡ್ ಆದ್ರಕ್ಕಿಂತ ಟರ್ನೆಲ್ಲ ಜಾಸ್ತಿ. ಒಂದು ಹುಳ ಸಹಿತ ಇಲ್ಲ ಇಲ್ಲಿ. ಮ್ಯಾಪಲ್ಲಿ ಈ ರೋಡ್ ತೋರಿಸ್ತಾ ಇದೆ, ಬಟ್ ಇದು ಕ್ಲೋಸ್ ಮಾಡಿದ್ದಾರೆ ಸರ್ಗೆ ಬೆಲ್ಲಿ ಹಾಕಿ. ಸೊ ಟೈರ್ ಬೇರೆ ಫ್ಲ್ಯಾಟ್ ಆಯ್ತಾ, ಇಲ್ಲೆಲ್ಲ ತಪ್ಪಕ್ಕೆ ಹೆದರಿಕೆ ಮಾರ, ಚೂರು ಪಾರ ಕಲ್ಲಿನ ಚೂರೆಲ್ಲ ಹಿಡ್ತಂದರೆ ಪ್ಯಾಚ್ ಹತ್ತೀಗ ಫ್ಲ್ಯಾಟ್ ಆಗಿಬಿಟ್ಟಿತ್ತು. ಗೈಸ್ ಟೈಮು 12:50 ಆಯ್ತಾ. ಇಲ್ಲಿ ಉಣ್ಕೊಂಡೆ ಆಪ, ಮತ್ತೆಲ್ಲ ಹೋಟ್ಲು ಸಿಕ್ಕತ್ತೆ ಇಲ್ಲ ಡೌಟ್. ಮಂದಾರ್ತಿ ವೈಭವ ಇಲ್ಲೇ ಆಪ. ಆಲ್ ರೈಟ್ ಗೈಸ್, ಸೊ ಇಲ್ಲೇ ಮಂದಾರ್ತಿ ಹೋಟ್ಲಲ್ಲಿ ನಿಲ್ಲಿಸ್ದೆ ಅಪ್ಪ. ಫಸ್ಟ್ ಟೈಮ್ ನಾನು ಕಂಡೆ, ಉಡುಪಿ ಹೋಟ್ಲಲ್ಲಿ ಕಂಡಿದ್ದೆ. ನಮ್ಮ ಮಂದಾರ್ತಿ ವೈಭವ ಹೋಟ್ಲು ಇತ್ಕಣಿ, ಮಂದಾರ್ತಿ ಅರ್ಧೇನೋ. ಒಳ್ಳೆತ್ತು. ಇದೇ ಕನಕಪುರ ರೋಡ್ ಇದು. ಮತ್ತೆ ಎಲ್ಲ ಹೋಟ್ಲು ಸಿಕ್ಕು ಡೌಟ್ ನಂಗೆ. ಮತ್ತೆ ಸುಮ್ಮನೆ 4 ಗಂಟೆವರೆಗೆ ಕಾಯ್ತಾ ಕಣಕ ಆಚೆ ಬೋದ ಇವಾಗ ಹೋಟ್ಲು ಇತ್ಕೊಂಡು ಫುಲ್ ಗಾಡಿ ನಿಲ್ಲಿಸಿರು. ಕನಕಪುರ 19, ಮಳವಳ್ಳಿ 67, ಕೊಳ್ಳೇಗಾಲ 96 ಗಾಯ್ಸ್. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲು, ಸಖತ್ತಾಗಿ ಮಾಡಿದ್ದಾನೆ ರೋಡ್ ಮಾತ್ರ. ಇಂಥ ರೋಡಿಗೆಲ್ಲ ಟೋಲ್ ಕೊಟ್ಟರು ಲಾಸ್ ಇಲ್ಲ ಮಾರೆ, ಎಷ್ಟು ಒಳ್ಳೆ ಇತ್ತು, ಟಾಪ್ ನಾಚ್ ರೋಡು. ಬಿಸಿಲು ರೀ, ಗಾವ್ ಹೆಂಗೆ ಹೊಡಿತಂದರೆ ಯಪ್ಪ, ನಾವು ಈ ಜಾಕೆಟ್ ಹೆಲ್ಮೆಟ್ ಹಾಕೊಂಡು ಓಡಿಸೋಕ್ಕಾಗ್ತಿಲ್ಲ ಮರಿ. ಕೆಲವರು ಲೋಕಲ್ಸ್ ಎಲ್ಲ ಈ ರೋಡಲ್ಲಿ ಬಿಸಿಲು ರಾಪಲ್ಲಿ ಆ ಹೆಲ್ಮೆಟ್ ಇಲ್ಲದೆ ಹೆಂಗೆ ಓಡಿಸ್ತ್ರೇನೋ ಯವ್ವ, ನಮ್ಮಟ್ಟಿರಂತೂ ಸಾಧ್ಯವೇ ಇಲ್ಲ. ಇದೇ ಆಲ್ಮೋಸ್ಟ್ ಕನಕಪುರ ಬಂತು. ಇಲ್ಲಿಂದ ಒಂದು 4-5 ಕಿಲೋಮೀಟ್ರು ಸೀದಾ ಕನಕಪುರ ಪೇಟೆ ಬರುತ್ತೆ. ಸೊ ನಾವು ಕನಕಪುರದ ಒಳಗೆ ಹೋಗ್ತಿಲ್ಲ, ಕನಕಪುರ ಬೈಪಾಸಲ್ಲಿ ಒಂದು ರೋಡ್ ಇತ್ತು, ಆ ರೋಡಿಂದ ಸೀದಾ ನೆಕ್ಸ್ಟು ಮಳವಳ್ಳಿ ರೋಡು. ಲ್ಯಾಂಡ್ಸ್ಕೇಪ್ ನೋಡಿ ಏನು ಸೈಕಾಗಿದೆಯಲ್ಲ, ಫುಲ್ ತೆಂಗಿನ ಮರಗಳು ಈ ಕಡೆ, ನೆಕ್ಸ್ಟ್ ಲೆವೆಲ್, ಬರೀ ತೆಂಗಿನ ಮರ ಕಣಿ ಆಚೆ ಈಚೆಗೆ. ಇನ್ನು ಮುಂದೆ ಹೋಗ್ತಾ ಇನ್ನೂ ಲೈಕ್ ಇರುತ್ತಾ ನಿಲ್ಲಿಸಿ. ಬಟ್ ಎಂತ ಮಾಡೋದು, ಬಿಸಿಲು ಉರಿ, ಎಲ್ಲ ನಿಲ್ಸ್ಕೊಂಡು ಒಂಚೂರು ತೋರಿಸ್ತೆ ಅಂದರೂ ನಿಲ್ಸೋಕ್ಕಾಗ್ತಿಲ್ಲ, ಆ ನಮ್ಮನೆ ಬಿಸಿಲು. ಯಾವ ಪದೇ ನಮ್ಗೆ ಗೊತ್ತಿಲ್ಲ, ಎಲ್ಲರೂ ನಿಲ್ಲಿಸ್ರೆ ನಾನು ಮಾತ್ರ ಸಿಕ್ಕಾಪಟ್ಟೆ ಬೇವ್ರು ಕಿತ್ಕೋಬೋದು, ಅಷ್ಟು ಬಿಸಿಲು ರಾಪು. ಇಂಥ ಬೆಂಗಳೂರಿಗೆ ಚಳಿ ಇಲ್ಲ ಮಾರೆ, ಈಗ ಫುಲ್ ಬಿಸಿಲು, ಫ್ಯಾನ್ ಇಲ್ಲದೆ ಹಾಕೊಂಬಲ್ಲ, ಊರು ಬದಿ ಕಂಡಾಗಾಯ್ತು ನೋಡಿ ಗಾಯ್ಸ್. ಸೊ ಏನೋ ಹಬ್ಬ ಇರಬೇಕು, ಮಟನ್ ಏನೋ ಕಟ್ ಮಾಡ್ತವ್ರೆ. ಊರು ನೋಡಿ, ಹಳ್ಳಿ ನೋಡಿ. ಸೊ
ಸೊ ನಾವು ಹೋಗ್ತಿರೋ ರೂಟ್ ಆ್ಯಕ್ಚುಲಿ 2 ಪ್ಲೇಸಿಗೆ ಹೋಗುತ್ತೆ. ಒಂದು ಮಲೆ ಮಹದೇಶ್ವರ ಬೆಟ್ಟಕ್ಕೂ ಹೋಗುತ್ತೆ, ಆಮೇಲೆ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ಗೆ ಹೋಗುತ್ತೆ. ಫುಲ್ ಇನ್ಮೇಲಿಂದ ಫುಲ್ ರಿಮೋಟ್ ಲೊಕೇಶನ್ ಗೈಸ್. ಮನೆ ಎಲ್ಲ ಕಡಿಮೆ, ಜಾಸ್ತಿ ದಾರಿ ಸಾಗೋದಿಲ್ಲ. ನೋಡಿ ಗಾಯ್ಸ್ ಹೆಂಗಿದೆ, ಯಪ್ಪ ಒಂದು ಹುಳ ಇಲ್ಲೇ ಇಲ್ಲ, ಒಂದೇ ಒಂದು ಹುಳ ಇಲ್ಲ ಜೀವತ್ತಂದರೆ. ಯಾವುದೋ ಹುಳ ಬಂತೀಗ. ಬಟ್ ರೋಡ್ ಮಾತ್ರ ಗಾಣಿ ಗಾಯ್ಸ್, ಪ್ಯೂರ್ ರಿಮೋಟ್ ಲೊಕೇಶನ್, ಏನೂ ಇಲ್ಲ ಇಲ್ಲಿ. ಮರ ಗಿರ ಎಲ್ಲ ಸುಟ್ಟೋಯ್ತು ಬಿಸಿಲಿಗೆ. ವೆಲ್ಕಮ್ ಟು ಚಾಮರಾಜನಗರ ಡಿಸ್ಟ್ರಿಕ್ಟ್ ಗಾಯ್ಸ್. ಸೊ ಕೊಳ್ಳೇಗಾಲ 19, ಚಾಮರಾಜನಗರ 56, ಕೊಯಮತ್ತೂರು 248. ಆರಾಮಾಗಿ ಹೋಗ್ಬೋದು ಗುರು ಕೊಯಮತ್ತೂರಿಗೆ. ಬಟ್ ಏನು ಮಾಡೋದು, ಟೈಮ್ ಇಲ್ಲ. ಇದೆ ನೋಡಿ ಶಿವನ ಸಮುದ್ರ, ಇಲ್ಲೇ ಲೆಫ್ಟ್ ಆಗುತ್ತೆ. ಲಾಸ್ಟ್ ಟೈಮ್ ಒಂದ್ಸಲ ಹೋಗಿ ಲಾಗ್ ಮಾಡಿನಲ್ಲ, ಹಿಂಗೆ ಆದ ಶಿವನ ಸಮುದ್ರ ಅಲ್ಗಡೆ. ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ ಎಲ್ಲ ಹಿಂಗೆ ಆಗುತ್ತೆ. ಈ ರೋಡ್ ಸೀದಾ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತೆ. ಆ್ಯಂಡ್ ನೋಡಿ ಲಾಸ್ಟ್ ಟೈಮ್ ನಾನು ಬ್ಲಾಗ್ ಮಾಡಿದ್ದೆ, ಕಳ್ಸಲೂ ಮೋಸ್ಟ್ಲಿ ಇದೇ ಟೈಮಲ್ಲಿ ಹೋದ ಅನ್ಸುತ್ತೆ. ಕಾಣಿ ಪೂರ ಹೆಂಗೈತದ ಸುಟ್ಟು, ಒಳ್ಳೆ ಗುಡ್ಡಿ ಎಲ್ಲ ಕಾಣಿ ಹಳಿಯರ್ ತಲೆ ಕಂಡಾಗಿತ್ತು. ಒಂದೇ ಒಂದು ಹಸಿರು ಗಿಡ ಇಲ್ಲ ಮಾರೆ. ಮೋಸ್ಟ್ಲಿ ಅದೇನು ಬರಡು ಮಣ್ಣು ಅನಿಸುತ್ತೆ, ಏನೂ ಬೆಳೆಯೋದಿಲ್ಲ ಅನ್ಸುತ್ತೆ. ಈ ಥರ ಮ್ಯಾಗ್ನೀಸ್ ಕಲ್ಲು ಇರಬೇಕು ಮೋಸ್ಟ್ಲಿ. ಅದು ಮ್ಯಾಗ್ನೀಸ್ ಕಲ್ಲಲ್ಲಿ ಮೋಸ್ಟ್ಲಿ ಏನು ಬೆಳೆಯಲ್ಲ, ಏನೋ ಇರಬೇಕು ಸಮಥಿಂಗ್ ಬೇರೆ ಥರನೇ ಮಣ್ಣು ಇರಬೇಕು. ಈ ಥರ ಬೇರೆ ಥರನೇ ಲ್ಯಾಂಡ್ಸ್ಕೇಪ್ ಅಪ್ಪ ಈ ಕಡೆ ಎಲ್ಲ. ಬಟ್ ಚೆನ್ನಾಗಿದೆ. ಇವಾಗ ಹೈಟಿಂದ ಡೌನಿಗೆ ಮತ್ತೆ ಇಳಿತಾ ಇದ್ದೀವಿ. ಇದ್ದಂಗೆ ನೋಡಿ ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ. ಅದು ಆ್ಯಕ್ಚುಲಿ ಅಲ್ಲಿಗೆ ಹರಿತಾ ಇರೋ ನದಿ ಕಾವೇರಿ ನದಿ. ಐ ಥಿಂಕ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋ ಕಾವೇರಿ ನದಿ, ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ಬಟ್ ಅಲ್ಲಿ ಕೆಳಗೆ ಹರಿತಾ ಇರೋ ನದಿ ಕಾವೇರಿ ನದಿ. ಇದಕ್ಕೆ ಏನೋ ಈ ಬ್ರಿಡ್ಜಿಗೇನೋ ಹೆಸರಿತ್ತಪ್ಪ, ನಂಗೆ ಕರೆಕ್ಟ್ ನೆನಪಿಲ್ಲ. ನೋಡಿ ಸಖತ್ತಾಗಿದೆ ಗುರು, ಲ್ಯಾಂಡ್ಸ್ಕೇಪ್ ಮಾತ್ರ ಕ್ರೇಜಿ ಲ್ಯಾಂಡ್ಸ್ಕೇಪ್ ಗುರು. ಇಲ್ಲಿ ಡ್ರೋನ್ ಹಾರಿಸೋ ಒಳ್ಳಾದ ಮಾತ್ರ. ಸುಮಾರು ಓದಾಯ್ತು ಬ್ರಿಡ್ಜ್. ಆಚೆ ಒಂದು ಬ್ರಿಡ್ಜ್ ಇತ್ತು, ಆಮೇಲೆ ಆಚೆಗೊಂದು ಡ್ಯಾಮ್ ಇತ್ತು ಅಷ್ಟೇ. ಸಖತ್ತಿದೆ ಮಾತ್ರ ಬ್ರಿಡ್ಜ್. KSRTC ನೋಡಿ ಗಾಯ್ಸ್, ಕೊಳ್ಳೇಗಾಲ ಲ್ಯಾಂಡ್ಸ್ಕೇಪ್ ಹೆಂಗೆ ಕಾಣ್ತಾ ಇದೆ ಅಂದರೆ, ಎಲ್ಲ ಗೆದ್ದೆಗೆ ಭತ್ತ ಗಿತ್ತ ಬೆಳೆದಂಗಿತ್ತಪ್ಪ. ಆಯ್ತು, ನಮ್ಮದು ಹೈವೇ ಇಲ್ಲಿಗೆ ಮುಗೀತು ನೋಡಿ ಗಾಯ್ಸ್. ಆಫ್ ರೋಡ್ ಸ್ಟಾರ್ಟ್ ಆಯಿತು. ಈ ರೋಡಲ್ಲಿ ಟೈಮ್ ಪಿಕಪ್ ಮಾಡೋದು ತುಂಬ ಕಷ್ಟ. ಇನ್ನೂ ಇಲ್ಲಿಂದ 1 hour ಜರ್ನಿ ಇದೆ, ಅಪ್ರಾಕ್ಸಿಮೇಟ್ಲಿ 40 kilometers. ಒಳ್ಳೆ ಕಣಿ ಕಂಡಾಗಿತ್ತೆ. ಕೆಲವು ಬದಿಗೆಲ್ಲ ಸ್ವಲ್ಪ ಹೊಂಡಕ್ಕೆ ಮಣ್ಣಲ್ಲಿ ಹಾಕಿ, ಕೆಲವು ಬದಲ್ಲ ಹಾಗೆ ಇತ್ತು, ಒಳ್ಳೆ ಕಣಿ ಕಂಡಾಗಿತ್ತು. ಯಾಕಂದ್ರೆ ನೈಟೆಲ್ಲ ಬಬ್ದು ಎಲ್ಲ ಇಲ್ಲ. ಅಬ್ಬಾ ಹಾಂ ಎಲ್ಲಿ ಬತ್ತ ಮಗ. ಓ ಟಯರ್ ಮೊದಲೇ ಫ್ಲ್ಯಾಟ್ ಆಗಿದೆ. ಅದು ಇಲ್ಲೆಲ್ಲ ಮಳೆ ಬಂದಿದೆ ಅನಿಸುತ್ತೆ ಮಾರ. ರಸ್ತೆ ಎಲ್ಲ ನೀರು, ಹೊಂಡದಾಗೆಲ್ಲ ನೀರು ತುಂಬಿತಪ್ಪ. ನಾನು ಫಸ್ಟ್ ಎಣಿಸ್ಕೊಂಡೆ ಮೋಸ್ಟ್ಲಿ ಧೂಳು ಅಂದೇಳಿ ರಸ್ತೆ ನೀರು ಹಾಕಿರ ಅಂದೇಳಿ. ಬಟ್ ನಾವು ವಾಟರ್ ಕ್ರಾಸಿಂಗ್ ಎಲ್ಲ ಮಾಡಿದೆ ನಾನು. ಅಲ್ಲಿಗ ಮಳೆ ಬಂದಿರಬೇಕು ಮೋಸ್ಟ್ಲಿ. ಇಲ್ಲಿ ನೋಡಿ ಹೊಣದಾಗ ಇಷ್ಟಪ್ಪ ನೀರು ತುಂಬಿತ್ತು. ಓಹೋ ಇಲ್ಲೆಲ್ಲ ಬಸ್ಸೆಲ್ಲ ಬರುತ್ತೆ. ಏನೋ ಅಪರೂಪಕ್ಕೆ ಅಮಾಸೆಗೆ ಒಂದಿನ, ಹುಣ್ಣಿಮೆಗೆ ಒಂದಿನ ಎಲ್ಲೋ ಗೌರ್ಮೆಂಟ್ ಬಸ್ ತಗೋತಿಲ್ಲ. ಭಯಂಕರ ಕಷ್ಟ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಹಾಕೋದಿಲ್ಲಿ. ಮತ್ತು ಇನ್ನೊಂದು ಎಂತ ಅಂದ್ರೆ ನಾನು ಅಬ್ಸರ್ವ್ ಮಾಡೋದು, ಇಲ್ಲಿ ಹುಣಸೆ ಮರ ಜಾಸ್ತಿ, ಮಸ್ತ್ ಹುಣಸೆ ಮರ ಇತ್ತು. ಕಿಲೋಮೀಟ್ರಿಗೆ ಒಂದೊಂದು ಹುಣಸೆ ಮರ ಇತ್ತು. ಕೆಲವು 1 kilometer ಒಳಗೆ 3-4 ಸಿಕ್ಕತ್ತು. ಎಂತಗೇನಪ್ಪ ಹುಣಸೆ ಮರ, ಹುಣಸೆ ಹಣ್ಣಲ್ಲ. ಏಯ್
ಗಾಯ್ಸ್ ಹಿಂಗೆ ಒಂದ ಬೇ ಹಾತಿದ್ದೆ ಟಿಬೇಟಿಯನ್ ಮಾಸ್ಟ್ರಿಗೆ ಇಲ್ಕಾಣೆ ಅಂತ ತೋರಿಸ್ತಾ ಕಾಣೆ ಏನು ಸಖತ್ತಾಗಿದ್ದಾರೆ. ಮರದ ಮೇಲೆ ಇದು ಮಾಡಿದ್ದಾರೆ ನೋಡಿ ಮಣಿಕಂಬಿಕೆ ಅವರು. ಇಲ್ಲಿಂದ ಒಳ್ಳೆ ವ್ಯೂ, ಇಲ್ಲಿಂದ ಏರಿಯಲ್ ವ್ಯೂ ಸಕ್ಕತ್ತಾಗಿ ಮಾಡಿದಾರಲ್ಲ ಮರದ ಮೇಲಿಂದ. ಎಲ್ಲ ಅಪರೂಪ ಮರ ಕಾಂಬಕ್ಕೆ ಅಲ್ಲೆಲ್ಲ ಮೋಸ್ಟ್ಲಿ ಅವ್ರದ್ದೆಲ್ಲ ಗೆದ್ದಿ ತೋಟಲ್ಲಿ ಸುಮಾರು ಇತ್ತು ಆ್ಯಕ್ಚುಲಿ. ಇಲ್ಲೊಂದು ಮರ, ಅಲ್ಲೂ ಸುಮಾರು ಮರ ಇತ್ತು ತೋರಿಸ್ತೀನಿ. ಇದೊಂದು ಅದಾದಮೇಲೆ ಇಲ್ಲಿ 2 ಮರ ಎತ್ಕೊಂಡು ಬೆನ್ನಿ 2-3 ಮರ ಎತ್ಕೊಂಡು ಸೊ ಎಲ್ಲ ಒಂದೊಂದು ಕಡೆ ಒಂದೊಂದು ಮನಿಕಂಬದೇನೋ ಮೇಲಂತ ಇಲ್ಲ, ಚಿಕ್ಕಳ ಮಾತ್ರ ಅವ್ರದ್ದು ಜಾಗಲ್ಲ ಇತ್ತಲ್ಲ ಮೆಕ್ಕೆಜೋಳ ತೋಟ ಅದೆಲ್ಲ ಕಾಯೋಕ್ಕೆ. ಇಲ್ಲಿ ಕಾಣಿ ಎತ್ತಿನ ಕೋಡಿಗೆ ಕೆಂಪು ಕಲರ್ ಪೇಂಟ್ ಹೊಡೆದೆ. ರೈಟ್, ಲೆಟ್ಸ್ ಗೋ. ಸೊ ಗಾಯ್ಸ್ ಫೈನಲಿ ಬಂತು ನೋಡಿ ನಮ್ಮ ಡೆಸ್ಟಿನೇಷನು. ವೆಲ್ಕಮ್ ಟು ದೊಂಡೆಲಿಂಗ್ ಟಿಬೇಟಿಯನ್ ಸೆಟ್ಲ್ಮೆಂಟ್. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ ಅವರು ರೂಟ್ ಮ್ಯಾಪು. ಬನ್ನಿ ಪಾಪ ಲೆಟ್ಸ್ ಗೋ. ವೆಲ್ಕಮ್ ಟು ದೊಂಡೆಲಿಂಗ್ ಸೆಟ್ಲ್ಮೆಂಟ್. ಎಸ್ಟಿಮೇಟೆಡ್ 1974 ಮಾಡಿದ್ದಾರೆ ಇದನ್ನು. ಬನ್ನಿ ನೋಡ್ತಾ ಇರ್ಬೋದು ನೀವು ರೈಟಲ್ಲಿ. ಇವೆಲ್ಲ ಟಿಬೇಟಿಯನ್ ಅವ್ರದ್ದು ಮನೆಗಳು ನೋಡಿ. ಪ್ರತಿಯೊಂದು ಮನೆಯಲ್ಲೂ ಫ್ಲ್ಯಾಗ್ಸ್ ಇದೆ, ಟಿಬೇಟಿಯನ್ ಫ್ಲ್ಯಾಗ್ ಇದೆ. ಅದು ಅಲ್ಲದೆ ಮನೆ ಮುಂದೆ ಧ್ವಜಸ್ತಂಭನೂ ಮಾಡಿದ್ದಾರೆ ನೋಡಿ. ಆ ಧ್ವಜಸ್ತಂಭ ಮಾಡಿಬಿಟ್ಟು ಫ್ಲ್ಯಾಗ್ಸ್ ಎಲ್ಲ ಹಾಕ್ಸಿದ್ದಾರೆ. ಕ್ರೇಜಿ ಅಲ್ಲ. ಮತ್ತು ಕರೆಕ್ಟಾಗಿ ನೀಟಾಗಿ ಡಿಸಿಪ್ಲಿನ್ ಆಗಿದೆ ಗುರು ಮನೆಯೆಲ್ಲ. ಸೈಕ್ ಆ್ಯಂಡ್ ನಾನು ಕೇಳಿದೆ ಅಲ್ಲ ಒಬ್ಬರ ಹತ್ರ, ಇವರು ಟಿಬೇಟಿಯನ್ ಅವ್ರು ಇಲ್ಲಿಗೆ ಬಂದು 45-50 ವರ್ಷ ಆಯ್ತಂಬ್ರ. ಆ್ಯಂಡ್ ಅವರೆಲ್ಲ ನಾನು ಕೇಂಡೆ ದುಡಿಮೇಲೆ ಹೆಂಗೆ ಮಾಡ್ತಾರೆ ಅಂದ್ಕೊಂಡೆ. ಅವ್ರ ಜೀವನ ಎಲ್ಲ ಹೆಂಗೆ ದುಡಿಕಲ್ಲಿ ಎಂತ ಮಾಡ್ತಾರೆ ಕೇಂಡೆ. ದುಡಿಮೇಲೆ ಅವರು ಬಿಸ್ನೆಸ್ ಎಲ್ಲ ಮಾಡ್ತಾರಂಬ್ರ. ಆಮೇಲೆ ಟೆಂಪಲ್ ಇತ್ತು, ಅದರಿಂದೆಲ್ಲ ಇನ್ಕಮ್ ಎಲ್ಲ ಬತ್ತು ಅಂತಾರಪ್ಪ. ಕಾಣಿ ಎಷ್ಟಪ್ಪ ಜಾಗ ಇತ್ತು ಅಂದೇಳಿ. ಕ್ರೇಜಿ ಗುರು, ಪೀಸ್ಫುಲ್ ಆಗಿದೆ ಮೊನ್ನೆ ಮಾತ್ರ. ಆ್ಯಂಡ್ ಅದು ಅಲ್ಲದೆ ನಮ್ಮದು ಇಂಡಿಯಾದಲ್ಲಿ ಅಷ್ಟು ಜಾಸ್ತಿ ಜನ ಇಲ್ಲ ಇವರು ಟಿಬೇಟಿಯನ್ನವರು. ಚೀನಾದಲ್ಲಿ ತುಂಬ ಜನ ಇದ್ದಾರೆ. ಅದು ಬಿಟ್ಟರೆ ನೇಪಾಳದಲ್ಲಿ ಇದಾದಮೇಲೆ ಆ್ಯಂಡ್ ಇಲ್ಲೊಂದು ಏನೋ ಇದೆ ನೋಡಿ. ಇದು ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ ಕೆಲವು ವೀಡಿಯೋಗಳಲ್ಲಿ. ರೊಟೇಟ್ ಆಗುತ್ತೆ ಆ್ಯಕ್ಚುಲಿ, ಬಟ್ ಇದು ರೊಟೇಟ್ ಆಗುತ್ತೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಒಳಗೆ ಯಾರನ್ನೂ ಬಿಡಲ್ಲ. ಬನ್ನಿ ಲೆಟ್ಸ್ ಮುಂದಪ್ಪ. ವಿ ವಿಲೇಜ್ 1.3 ಕಿಲೋಮೀಟರ್. ಸೇಮ್ ಗುರು ನೇಪಾಳಕ್ಕೆ ಬಂದಂಗೆ ಇತ್ತು ಗುರು ಫೀಲ್ ಮಾತ್ರ. ಸಸ್ತಾ ನೇಪಾಲ್. ಓಹೋ ಎಂತ ಬರ್ದಿರಂತ ಅರ್ಥ ಅಂತೂ ಆಗ್ತಿಲ್ಲ ಮಾರೆ. ಎಂತ ಬರ್ದಿರೇನಪ್ಪ ಅರ್ಥವೇ ಆಗ್ತಿಲ್ಲಪ್ಪ. ಬಟ್ ಅಡಿಲ್ಲ ವೈಬೇ. ಬನ್ನಿ ಅಲ್ಲಿ ಮುಂದೆ ತೋರ್ತ ನಿಮ್ಮ ಕ್ಯಾಮ್ರಾದಲ್ಲಿ. ಅಲ್ಲಿ ಹೋಯ್ಕಿಗೆ ನಾವು ಅದೇ ಮೇನ್ ಟೆಂಪಲು. ಅದಾದಮೇಲೆ ಒಂದು 2 ಬದಿಗೆ ಇತ್ತಂಬ ಟೆಂಪಲು. ಬನ್ನಿ ಕಾಂಬ ಲೆಟ್ಸ್ ಗೋ. ಎಂಜಾಯ್ ದ ವ್ಯೂ, ಡ್ರೈವ್ ಸೇಫ್, ವಿ ಹ್ಯಾವ್ ಸ್ಮಾಲ್ ರೋಡ್ಸ್. ಪೀಸ್ಫುಲ್ ಆಗಿದೆ ಗುರು ರೋಡ್ ಮಾತ್ರ. ಯಾರೂ ಇಲ್ಲ, ಲೋಕಲ್ಸ್ ಅವರು ಬಿಟ್ಟರೆ ಮತ್ತು ಯಾರೂ ಇಲ್ಲ ಇಲ್ಲಿ ಟೂರಿಸ್ಟು. ನೋಡಿ ಇದೊಂದು ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ. ನೆಕ್ಸ್ಟ್ ಇನ್ನು ಸ್ವಲ್ಪ ಟೈಮಲ್ಲಿ ರೆಡಿ ಆಗುತ್ತೆ ಇದು. ಆ್ಯಂಡ್ ನಾವು ಹೋಗ್ತಾ ಫಸ್ಟ್ ಸಿಗೋ ಟೆಂಪಲ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು. ಎಷ್ಟು ಸಖತ್ತಾಗಿದೆ ಗುರು. ಏನು ಕೆಲಸ ಮಾಡಿದ್ದಾರೆ ಮಾರ. ಕಾಂಬಕ್ಕೆ 2 ಕಣ್ಣು ಸಾಲದು. ಟಿಬೇಟಿಯನ್ ಮಕ್ಕಳದ್ದು ಸ್ಕೂಲ್ ಬಸ್ ಬಂತು ಕಣೆ. ಟಿಬೇಟಿಯನ್ ಮಕ್ಕಳ ಸ್ಕೂಲ್ ಬಸ್ ಏನಿದೆ ಗುರು. ಲಿಟ್ರಲಿ ಲಡಾಖ್ ರೀಜನಿಗೆ ಬಂದಂಗೆ ಸೈಕಾಗಿದೆ ಗುರು. ನಾನಂತೂ ಒಂದು ಕ್ಷಣ ಇಂಡಿಯಾ ಬಿಟ್ಟೆ ಹೊರಗೆ ಬಂದಿದ್ದು ಅನಿಸ್ತಾ ಇತ್ತಪ್ಪ ನನಗಂತೂ. ನೋಡಿ ಇಲ್ಲೆಲ್ಲ ಇನ್ನೂ ಮನೆಗಳಿವೆ ಅವ್ರದ್ದು. ಆಮೇಲೆ ಸ್ಕೂಲ್ಸ್ ಇದೆ ಟಿಬೇಟಿಯನ್ ಮಕ್ಕಳಿಗೆ. ಸ್ಕೂಲ್ಸು, ಹಾಸ್ಪಿಟಲ್ಸು ಎಲ್ಲ ಇವೆ ಇಲ್ಲಿ. ಪಿ ವಿಲೇಜ್, ಇಲ್ಲಿ ಪಿ ವಿಲೇಜ್, ವಿ ವಿಲೇಜ್ ಈ ಥರ ಎಲ್ಲ ಇದೆ. ಏನಪ್ಪ ಅದ್ರ ಮೀನಿಂಗ್ ಏನಂತ ಗೊತ್ತಿಲ್ಲ ನನಗೆ. ಎಲ್ಲ ನೋಡಿ ಇಲ್ಲೊಂದಿದೆ ನೋಡಿ, ಕೆಫೆ ರೆಸ್ಟೋರೆಂಟ್ ನೋಡಿ. ಟಿಬೇಟಿಯನ್ ಜನಗಳು, ಟಿಬೇಟಿಯನ್ ಮಕ್ಕಳು
ಆ್ಯಂಡ್ ಇಲ್ಲಿಂದ ನಾವು ಲೆಫ್ಟ್ ಹೋಗಬೇಕು. ಓಹೋ ಎಕ್ಸಲೆಂಟ್. ವಾವ್, ಇಲ್ಲಿ ನೋಡಿ ಎಷ್ಟೊಂದು ಫ್ಲ್ಯಾಗ್ಸ್, ಟಿಬೇಟಿಯನ್ ಫ್ಲ್ಯಾಗ್ಸ್ಗಳನ್ನು ಈ ಥರ ಹಾಕಿದ್ದಾರೆ ನೋಡಿ ಇಲ್ಲಿ. ಕ್ರೇಜಿ ಗುರು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ವ್ಯೂ. ಕೆಲರಿಗೆ ಗೊತ್ತಿಲ್ಲ ಇದೆ ಅಂತ, ಇದೆಲ್ಲ ಬಣ್ಣದ ಕಾಗದಲ್ಲ ಹಾಕಿರ ಅಂತ ಹಿಡ್ಸ್ಕೊಂತಾರೆ. ಬಟ್ ಆ್ಯಕ್ಚುಲಿ ಅದು ಅವ್ರ ಫ್ಲ್ಯಾಗ್, ಅದು ಟಿಬೇಟಿಯನ್ ಫ್ಲ್ಯಾಗ್. ಕಡೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ಅದ್ರದ್ದು ಮೀನಿಂಗು. ಓ ಫೈನಲಿ ಗುರು, ಫೈನಲಿ. ಸೊ ಬನ್ನಿ, ಲೆಟ್ಸ್ ಗೋ. ಒಳಗಪ್ಪ, ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೆ, ಇಲ್ಲಿ ಯಾರ್ದು ಇಲ್ಲ ನೋಡಿ. ಲಡಾಖ್ ಫ್ಲ್ಯಾಗಲ್ಲಿ ಆಲ್ರೆಡಿ ಹಾಕಿದ್ದಾರೆ ಇಲ್ಲಿ. ಲಡಾಖ್ ಫ್ಲ್ಯಾಗ್ ಅಂದರೆ ಇದು ಟಿಬೇಟಿಯನ್ ಫ್ಲ್ಯಾಗ್. ಆ್ಯಂಡ್ ಅಲ್ಲಿ ದೇವಸ್ಥಾನ, ಯಾರೂ ಇಲ್ಲಪ್ಪ. ಇದೆ ನೋಡಿ ಗೈಸ್, ಬುದ್ಧನ ದೇವಸ್ಥಾನ ಒಳಗಿದೆ, ಬಟ್ ಕ್ಲೋಸ್ ಮಾಡಿದ್ದಾರೆ ಇವರು. भाई मंदिर क्लोज हो गया? अभी ओपन होगा शायद. ओपन होगा. पहचानने में कहो दिबला रे. ಗೈಸ್ ದೇವಸ್ಥಾನ ಓಪನ್ ಆಯ್ತು ಈಗ, ಮಾಡ್ರಿ ಈಗ. ಬನ್ನಿ ಒಳಗಪ್ಪ. ಎರಡು ಡೋರ್ ಇದೆ, ಒಂದು ಮಾತ್ರ ಓಪನ್ ಮಾಡಿ. ಓಹೋ ಏನು ಕೂಲಾಗಿದೆ ಗುರು, ಸಕ್ಕದಾಗಿದೆ ಮಾತ್ರ. ನೆಕ್ಸ್ಟ್ ನೋಡ್ತಾ ಇದ್ದರೆ ಕಳೆದೋಗ್ಬಿಡ್ತೀವಿ ಗುರು, ಆ ಥರ ಇದೆ ಬುದ್ಧ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಕಾಂಬಕ್ಕೆ 2 ಕಣ್ಣು ಸಾಲ. ನೀವು ರಿಯಲ್ ಆಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕಿದ್ನ ಕ್ಯಾಮ್ರಾದಲ್ಲಿ ನಿಮ್ಗೆ ಸ್ಪೆಸಿಫೈ ಮಾಡೋದಿಲ್ಲ. ಕ್ರೇಜಿ ಗುರು. ಆ್ಯಂಡ್ ಇಲ್ಲಿ ನೋಡಿ ಕಂಬದಲ್ಲೆಲ್ಲ ಆರ್ಟ್ ವರ್ಕು ಇಷ್ಟು ಸಖತ್ತಾಗಿ ಡಿಟೇಲ್ಡಾಗಿ ಮಾಡೋರು, ಸೂಪರ್ ಗುರು. ನಾವಿಲ್ಲಿ ಕೂತ್ಕೊಂಬಕೇನು ಬಿ ಥರ ಹಾಕಿದಾರಪ್ಪ, ಅಷ್ಟು ಐಡಿಯಾ ಇಲ್ಲ. ಸೂಪರ್ ಗುರು. ನೋಡಿ ಮಕ್ಕಳುಗಳು, ಸಣ್ಣ ಮಕ್ಕಳು, ಟಿಬೇಟಿಯನ್ ಮಕ್ಕಳು. ಹಲೋ, ಈಗ ನಿಮಗೆ ಅಂತ ತೋರಿಸ್ತೆ ಗೈಸ್. ಯೂಶ್ವಲಿ ನೀವು ಮೋಸ್ಟ್ ಆಫ್ ದ ಟೈಮ್ ಎಲ್ಲೋ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿ ಇಲ್ಲಿ ಕೆಲವರೆಲ್ಲ ನೇಪಾಳಲ್ಲಿ ಹೋಗಿರ್ತಾರೆ ಲಡಾಖಿಗೆಲ್ಲ, ಅವ್ರು ವೀಡಿಯೋ ಹಾಕಿರ್ತಾರೆ ಕಣಿ. ಅದಂತೂ ರೋಲರ್ ಥರ ತಿರ್ಸೋದು, ಅದು ತೋರಿಸ್ತೆ ಕಣಿ. ಸೊ ದೇವಸ್ಥಾನ ಹಿಂದಿತ್ತದ, ಎಷ್ಟೊಂದು ಇತ್ತು ಕಣಿ, ಸುಮಾರು ಇತ್ತು, ಸಣ್ಣದು. ಒನ್ ಬೈ ಒನ್ ಮಾಡ್ತಾ ಹೋಗುತ್ತೆ. ಮುಟ್ರೆ ಹೆಂಗೆ ತಿರ್ಗ ಸ್ವಲ್ಪ ವೆಯ್ಟ್ ಇತ್ತು ಕಣಿ, ಇಷ್ಟೊಂದಿತ್ತು. ಝೂಮ್ ಮಾಡಿ ತೋರಿಸ್ತೇನೆ ನಿಮಗೆ. ಈಗ ಎಂಥ ಭಾಷೆ ಹೆಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಟಿಬೇಟಿಯನ್ ಲ್ಯಾಂಗ್ವೇಜ್ ಅನ್ಸುತ್ತಿದ್ದು ಕಣಿ. ಹಿಂದಿ ಅಲ್ಲ ಇದು, ಹಿಂದಿ ಅಂತೂ ಅಲ್ಲ, ಸುಮಾರು ಇತ್ತಿಲ್ಲ. ಆ್ಯಂಡ್ ಇಲ್ಲಿ ಕಣಿ ಜೇನುಗೂಡು, ಕಲ್ಗಿಲ್ಲಿ ಹೊಡೆದ್ರೆ ಅಷ್ಟೇ ಕತಿ ಕೈದು. ಆ್ಯಂಡ್ ಇಲ್ಲಿ ಹೊರಗಡೆ ನೋಡಿ ಎಷ್ಟು ಒಂಥರ ಏನೋ ಅವತಾರಗಳನ್ನು ಆರ್ಟ್ ವರ್ಕ್ ಮಾಡಿದ್ದಾರೆ ಇಲ್ಲಿ. ಇದು ಎಂತ ಗೊತ್ತಿಲ್ಲಪ್ಪ, ಯಾವ ಅವತಾರ ನನಗೆ ಗೊತ್ತಿಲ್ಲ. ಇಲ್ಲೊಂದಿದೆ. ಆಮೇಲೆ ಇಲ್ಲ ನೋಡಿ, ಇಲ್ಲಿ ಮೇಲೆ ನೋಡಿದ್ರೆ ಹೆದರಿಕೆ ಎತ್ತು ಮಾರ, ಇಲ್ಲಿ ಎಂತ ನನಗೆ ಗೊತ್ತಿಲ್ಲ. ಇಲ್ಲಿ ಕಣಿ ನಾಲ್ಗೆಲೆ ಹರಿಗಾಕಿತ್ತಪ್ಪ. ಕಡಿಕೆ ಈಚೆ ಬದಿಗೆ ಮತ್ಸ್ಯಾವತಾರನ ಎಂತನೂ ಗೊತ್ತಿಲ್ಲಪ್ಪ ಇದೆಲ್ಲ. ಇಲ್ಲ ಹಾಕಿರ್ಕಣಿ. ಆ್ಯಂಡ್ ಇಲ್ಲಿ ಅಂತೂ ಗಂಟೆ ಬಾರಿಸೋ ಜಾಗಂಟಿ ಕಣಗಿತ್ತಪ್ಪ. ಅದಾದಮೇಲೆ ಇಷ್ಟೇ. ಈಚೆ ಬದಿಗೆಲ್ಲ ಕಂಡ್ರೆ ಅವ್ರದ್ದು ಸ್ಕೂಲ್ ಇದೆ, ಇದೊಂದು ಒನ್ ಆಫ್ ದ ಸ್ಕೂಲ್. ಸುಮಾರು ಇತ್ತು, ಆ ಕಡೆ ಒಂದು ಇತ್ತು ಗೌರ್ಮೆಂಟ್ ಸ್ಕೂಲ್ ಕಂಡಾಗಿತ್ತಪ್ಪ ಇದು. ಆ್ಯಂಡ್ ಇದೆಲ್ಲ ಅವ್ರ ಫ್ಲ್ಯಾಗ್ಸು ಕಡೆ ನೋಡಿ ಫುಲ್. ಇದು ಎದುರು ಬದಿ ಗ್ರೌಂಡ್ ಇದೆ. ಆ್ಯಂಡ್ ಮೋಸ್ಟ್ಲಿ ಅದು ಎಂಥದ್ದು ಗೊತ್ತಿಲ್ಲಪ್ಪ, ಗೆಸ್ಟ್ ಹೌಸ್ ಎಂಥದ್ದು, ನಾಟ್ ಶೋರ್. ಕೇಳುವಂದರೆ ಇಲ್ಲಿ ಯಾರೂ ಇಲ್ಲ. ಓಕೆ ಗೈಸ್, ಸೊ ಇದಿಷ್ಟು ಈ ದೇವಸ್ಥಾನ, ಇದು ಮಂದಿರನ ಎಕ್ಸ್ಪ್ಲೋರ್ ಮಾಡಿದ್ದು. ಅಲ್ಲಿ ಯಾರೂ ಇಲ್ಲ, ನೋಡೋದಂತ ಇಲ್ಲ. ಒಳಗೆ ದೇವ್ರು ಇದ್ರೆ ಆಮೇಲೆ ಹಿಂದ್ಗಡೆ ಆ ರೋಲರ್ ಥರ ಇತ್ತಲ್ಲ, ಬೇರೆ ಅಂತ ಹೆಸರಿತ್ತಪ್ಪ, ಅದು ನಂಗೆ ಕರೆಕ್ಟ್ ನೆನಪಿಲ್ಲ. ಇದಿಷ್ಟೇ. ಮತ್ತು ಇಲ್ಲೊಂದು ಆ ಗಂಡಿತ್ತಲ್ಲ, ಅದೊಂದು ಸ್ವಲ್ಪ ಕೂಕ ಮಾತಾಡಿದೆ. ಹಿಂದೆ ಎಲ್ಲ ಇಂಗ್ಲೀಷೆಲ್ಲ ಗೊತ್ತಿಲ್ಲ ಬರೋಕ್ಕೆ. ಆ ಮಕ್ಕಳು ಒಂದು 3-4 ಮಕ್ಕಳೆಲ್ಲ ಇದಪ್ಪ ಮಾತಾಡಿದೆ. ಇದಕ್ಕೆ ಅವ್ರ ಭಾಷೆಗೆ ಎಂತ ಕರೋದಂದ್ರೆ ಗುಂಬ ಅಂತ ಕರೋದಂಬ್ರ. ಮೋಸ್ಟ್ಲಿ ಮಂದಿರ ಆ ಥರ ಏನೋ ವರ್ಡ್ ಇರಬೇಕು ಎಲ್ಲಿ. ಮತ್ತು ಇನ್ನೊಂದು ವಿಷಯ ಅಂತಂದರೆ, ಸೊ ನಾನು ಮೊದಲು ಅಂತ ಅನ್ಸ್ಕೊಂಡೆ ಮೋಸ್ಟ್ಲಿ ಟೂರಿಸ್ಟ್ ಪ್ಲೇಸ್ ಅಂತ ಎಣಿಸ್ಕೊಂಡೆ ಇದನ್ನ.
ಬಟ್ ಈಗ ಗೊತ್ತಾಯ್ತು ಇದು ಆ್ಯಕ್ಚುಲಿ ಅಲ್ಲೆಲ್ಲ ಇತ್ತಲ್ಲ ಅದೆಲ್ಲ ಸ್ಕೂಲು, ಆಮೇಲೆ ಮಕ್ಕಳಿಗೆ ಇಪ್ಪಕ್ಕೆ ಜಾಗ ಇದೆಯಲ್ಲ ಎಲ್ಕಾಣಿ ಹಾಸ್ಟೆಲ್ ಥರ ಬೇಸಿಕ್ಲಿ ಗುರುಕುಲ ಅಂಬ್ರ. ಸೊ ಅಪ್ಪ ಅಬ್ಬಿ ಮಕ್ಕಳನ್ನ ಇಲ್ಲೇ ಬಿಟ್ಟಿಗೆ ಹೋಗ್ತಾರಂಬ್ರ. ಬಿಟ್ಟು ಅವ್ರ ಸ್ವಂತ ಊರಿತ್ತಲ್ಲ ಅವರೆಲ್ಲ ಹಾಕಂತ್ರ ಅವ್ರದ್ದು ಹೊಟ್ಟೆ ಪಾಡೋರು ಕೆಲಸ ಎಲ್ಲ ಮಾಡ್ಕೊಂತಾರೆ. ಮೋಸ್ಟ್ಲಿ 1 ವರ್ಷ 2 ವರ್ಷ ಹೀಗೆಲ್ಲ ಬಂದು ಕಣ್ಕೊಂಡು ಹೋಗ್ತಾರೆ ಅಷ್ಟೇ. ಬಟ್ ಇಲ್ಲಿಪ್ಪದ ಮಕ್ಕಳು ಮತ್ತು ಇಲ್ಲಿ ಮ್ಯಾನೇಜ್ಮೆಂಟು ನಡೆಸೋರೆಲ್ಲ ಇರ್ತಾರೆ. ಇದೊಂದು ಹೊಸ ವಿಷಯ ಗೊತ್ತಾಯ್ತಾ ಮಕ್ಕಳಿಂದ. ಓಕೆ, ಸೊ ಇಲ್ಲೇ ಹೋಗ್ತಾ ಆನ್ ದ ವೇ ಅಲ್ಲೊಂದು ಸ್ವಲ್ಪ ಫ್ಲ್ಯಾಗ್ಸ್ ಎಲ್ಲ ಹಾಕಿರಲ್ಲ, ಒಂದು ರಾಶಿಗಂಡ ಮಾಡಿರೋ ಅಲ್ಲೊಂದು ನಿಮ್ಗೆ ಒಂದ್ಸಲ ಜಸ್ಟ್ ಒಂದು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೆ ಅಲ್ಲಿ ಹೆಂಗಿತ್ತು, ಯಾವ ಥರ ಇತ್ತು ಅನ್ನೋದು. ಆಲ್ ರೈಟ್ ಗೈಸ್, ಸೊ ಇದೇ ನೋಡಿ ನಾನು ಹೇಳಿದ್ದ ಜಾಗ. ಸೊ ಏನಿಲ್ಲ, ಬ್ಯಾಕ್ಗ್ರೌಂಡ್ ಒಂದು ಸುಮಾರು ಲಡಾಖ್ ಫ್ಲ್ಯಾಗೆಲ್ಲ ಹಾಕಿರ. ಸೊ ಅದೊಂದು ಕಂಡು ಏನೋ ಖುಷಿ ಆಯ್ತಪ್ಪ, ಅದಕ್ಕೇನಿಲ್ಲ ಬೈಕ್ ನಿಲ್ಸ್ಕೊಂಡು ಫೋಟೋ ತಗೊಂಡೆ. ಸೊ ಇದಿಷ್ಟು ಟಿಬೇಟಿಯನ್ ಮೊನೆಸ್ಟ್ರಿನ ಎಕ್ಸ್ಪ್ಲೋರ್ ಮಾಡಿದ್ದು. ಎಕ್ಸ್ಪ್ಲೋರ್ ಮಾಡಿದ್ರೆ ನಾನು ಹೇಳಿದ್ರೆ ಸುಮಾರು ದೇವಸ್ಥಾನ ಎಲ್ಲ ಇತ್ತು, ಅಲ್ಲಿ ಇಲ್ಲೆಲ್ಲ ಇತ್ತು, ಸುಮಾರು ಇತ್ತು. ಒಂದಿನ ಫುಲ್ ಬೇಕು, ಸಪ್ರೇಟಾಗಿ ಇನ್ನೊಂದ್ಸಲ ಬರ್ಕೋತಕ್ಕಂಥ ಫ್ಯೂಚರಲ್ಲಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ತನಕ ಟೇಕ್ ಕೇರ್, ಎಂಜಾಯ್ ಯುವರ್ ಡೇ ಆರ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.